ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಎಲ್ಲರಿಗೂ ಅಕ್ಷಯ ತೃತೀಯದ ಮತ್ತು ಶ್ರೀ ಬಸವೇಶ್ವರರ ಜಯಂತಿಯ ಶುಭಾಶಯಗಳು. ಇವತ್ತು ತುಂಬ ಪವಿತ್ರವಾದಂಥ ದಿನ. ಎಷ್ಟು ಪವಿತ್ರ ಅಂತಂದರೆ, ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಮುಹೂರ್ತದ ಸಮಯವನ್ನು ನೋಡಬೇಕಾದ ಅಗತ್ಯ ಇಲ್ಲ. ಇಡೀ ದಿನ ಇವತ್ತು ಅದೊಂದು ಶುಭ ದಿನವೇ. ಯಾಕೆ ಅಂತಂದರೆ, ನಮ್ಮ ಪರಂಪರೆಯಲ್ಲಿ ಇವತ್ತು ಆಗುವಂಥ ಘಟನೆಗಳ ಒಂದು ಮುಖ್ಯವಾದಂಥ ದಿನ ಇವತ್ತು. ಭಗೀರಥ ತನ್ನ ತೀವ್ರ ತಪಸ್ಸಿನಿಂದ ಪ್ರಯತ್ನದಿಂದ ಗಂಗೆಯನ್ನ ಧರೆಗೆ ಇಳಿಸಿದ ದಿನ ಅಂತ. ಆಮೇಲೆ ವಿಷ್ಣು ತನ್ನ ಪರಶುರಾಮನ ಅವತಾರವನ್ನ ತಾಳಿದ ದಿನ ಪರಶುರಾಮ ಜಯಂತಿ ಕೂಡ. ವೇದವ್ಯಾಸರು ಮಹಾಭಾರತವನ್ನ ಬರೆಯಲು ಗಣಪತಿಗೆ ಸೂಚಿಸಿ ಗಣಪತಿ ಅಮೃತಹಸ್ತದಿಂದ ಮಹಾಭಾರತ ಬರೆಯಲು ಪ್ರಾರಂಭ ಮಾಡಿದಂಥ ದಿನ. ಆಮೇಲೆ ಮಹಾಭಾರತದಲ್ಲಿ ಬರುವಂಥ ಪಾಂಡವರ ವನವಾಸ ಸಮಯದಲ್ಲಿ ಅಲ್ಲಿ ಅವರಿಗೆ ಆಹಾರದ ಕೊರತೆಯನ್ನು ನೀಗಿಸಲು ಬಂದಂಥ ಅತಿಥಿಗಳನ್ನು ಸತ್ಕರಿಸಲು ಬೇಕಾದಂಥ ಅನ್ನದ ಕೊರತೆ ಅವರಿಗಿತ್ತು. ಹಾಗಾಗಿ ಅದನ್ನು ನೀಗಿಸಲು ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ನೀಡಿದ ದಿನ. ಅದೆಲ್ಲಕ್ಕಿಂತ ಇವತ್ತು ನಮ್ಮ ಇನ್ನೊಂದು ವಿಶೇಷ ಅಂತಂದರೆ, ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರರ ಜಯಂತಿ ಕೂಡ ಇವತ್ತು. ಹಾಗೆ ಜೈನ ಧರ್ಮದ ಮೊದಲನೇ ತೀರ್ಥಂಕರ ಆದಿನಾಥ, ವೃಷಭ ದೇವರು ಅಂತ ಕೂಡ ಕರೀತಾರೆ, ಅವರು ಆಹಾರವನ್ನು ಸ್ವೀಕರಿಸಿದ ದಿನ. ಎಷ್ಟೋ ವರ್ಷಗಳ ಹಾಗೆ ಅವರು ಉಪವಾಸದಿಂದ ಇದ್ದು ತಪಸ್ಸನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಆಹಾರವನ್ನು ಸ್ವೀಕರಿಸಿದ ದಿನ. ಹೀಗೆ ಹಲವಾರು ಮಹತ್ವಗಳನ್ನು ಉಳ್ಳಂತ ಇವತ್ತ ದಿನ. ನಿಜಕ್ಕೂ ಅದನ್ನು ನಾವು ಭಾವಿಸಿದರೆ, ಮುಖ್ಯವಾಗಿ ಇವತ್ತು ನಾವು ಮಾಡಬೇಕಾದಂಥ ಕಾರ್ಯಗಳಲ್ಲಿ ದಾನ ಕಾರ್ಯ ಬಹಳ ಮುಖ್ಯವಾದಂಥದ್ದು. ಹಾಗೆ ಜನರಲ್ಲಿ ಏನೊಂದು ನಂಬಿಕೆ ಬಂದಿದೆ, ಬಂಗಾರವನ್ನು ನಾವು ಇವತ್ತು ಕೊಂಡ್ಕೊಂಡ್ರೆ ಅದು ಅಕ್ಷಯವಾಗಿ ಉಳಿಯುತ್ತೆ ಅಂತ ಭಾವನೆ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಆಧ್ಯಾತ್ಮಿಕವಾಗಿ ಇದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತಂದರೆ, ಇವತ್ತು ದಾನ ಮತ್ತು ಜಪ ಮತ್ತು ಮುಖ್ಯವಾದಂಥ ಪುಣ್ಯ ಕಾರ್ಯಗಳನ್ನು ನಾವು ಮಾಡಿದರೆ ಅವು ಕೂಡ ಅಕ್ಷಯವಾಗ್ತವೆ. ಅಕ್ಷಯ ಅಂದರೆ ನಾಶ ಆಗುವುದು ಅಥವಾ ಮುಗಿದು ಹೋಗುವಂಥದ್ದು. ಆದರೆ ಅಕ್ಷಯ ಅಂದರೆ ಮುಗಿಯಲಾರದಂಥ ಸಂಪತ್ತು ನಾವು ಗಳಿಸಬೇಕು ಅಂತಂದರೆ ಅದು ಪುಣ್ಯ ಒಂದೇ, ಬಂಗಾರವಲ್ಲ. ನಿಜಕ್ಕೂ ಬಂಗಾರ ಅಕ್ಷಯವಾಗುತ್ತೆ ಅನ್ನೋ ಗೊತ್ತಿಲ್ಲ, ಆದರೆ ಪುಣ್ಯ ಮಾತ್ರ ನಿಜಕ್ಕೂ ಮಾಡಿದರೆ, ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅಕ್ಷಯವಾಗುವುದು ಖಂಡಿತ. ಹಾಗೆ ಇವತ್ತು ಶ್ರೀ ಬಸವೇಶ್ವರರ ಜಯಂತಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿ ತನ್ನ ಸಾಮಾಜಿಕ ಸುಧಾರಣಾ ಕಾರ್ಯಗಳಿಂದ, ಧಾರ್ಮಿಕ ಸುಧಾರಣಾ ಕಾರ್ಯಗಳಿಂದ ಶ್ರೀ ಬಸವೇಶ್ವರರು ತಮ್ಮದೇ ಆದಂಥ ಒಂದು ಮುದ್ರೆಯನ್ನು ಒತ್ತಿದ್ದಾರೆ. ಅವರು ಹೇಳಿದಂತೆ ಭಕ್ತಿಯನ್ನು ಬೆಳೆಸಿಕೊಳ್ಳುವುದೇ ಮುಖ್ಯವೇ ಹೊರತು ಆಚರಣೆಗಳು ಅಲ್ಲ ಅನ್ನೋದು ಅವರ ಸಂದೇಶದ ಸಾರ. ಹಾಗೆ ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯ ಮೊದಲಾದಂಥ ಜಾತೀಯ ಪಿಡುಗನ್ನು ತೊಲಗಿಸಿ ಎಲ್ಲರೂ ಭಗವಂತನ ಮಕ್ಕಳು, ಎಲ್ಲರೂ ಭಗವಂತನಿಗೆ ಸೇರಿದಿರತಕ್ಕಂಥ ಭಾವನೆಯನ್ನು, ಸಮಾನತೆಯ ಸಂದೇಶವನ್ನು ಸಾರಿದವರು ಬಸವಣ್ಣನವರು. ಅವರ ಸಾಮಾಜಿಕ ಸುಧಾರಣೆಗಳಿಗೆ ನೆಲೆಗಟ್ಟಾಗಿದ್ದು ಅವರ ತಾತ್ವಿಕ ನಿಲುವು ಏನಂತಂದರೆ, ದೇವನೊಬ್ಬ ಇದ್ದಾನೆ, ಆದ್ದರಿಂದ ನಾವೆಲ್ಲ ಅವನ ಮಕ್ಕಳು, ಇದರಲ್ಲಿ ತಾರತಮ್ಯ ಮಾಡಬಾರದು ಅಂತ. ಆಚರಣೆಗಳಲ್ಲಿ ಇರ್ತಕ್ಕಂಥ ತಾರತಮ್ಯಗಳನ್ನು, ದೋಷಗಳನ್ನು ಅವರು ಸರಿಪಡಿಸುವುದಕ್ಕಾಗಿ ಅವತರಿಸಿದಂಥ ಮಹಾತ್ಮರು. ಧರ್ಮದಲ್ಲಿ ಆವಾಗ ಈ ರೀತಿಯಾದಂಥ ದೋಷಗಳು ಜನರ
ಮೂಢನಂಬಿಕೆಯಿಂದ ಹಲವಾರು ಜನರ ಒಂದಷ್ಟು ವಿಚಿತ್ರವಾದಂಥ ಭಾವನೆಗಳನ್ನು ಸೇರಿಸ್ತಾ ಹೋಗ್ತಾ ಇರ್ತಾರೆ. ಹಾಗೆ ಸೇರಿಸಿ ಹೋದಾಗ ಅದು ಜನಸಾಮಾನ್ಯರಿಗೆ ನಿಲುಕದಂಥ ಧರ್ಮ ಆಗುತ್ತೆ. ಸಮಾಜದಲ್ಲಿ ಒಂದು ಭಿನ್ನತೆಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಧರ್ಮ ಅವಾಗವಾಗ ಇಂಥ ಮಹಾತ್ಮರುಗಳಿಂದ ಅದು ಶುದ್ಧೀಕರಣಗೊಳ್ಳುತ್ತದೆ. ಶುದ್ಧೀಕರಣಕ್ಕಾಗಿ ಅವರು ಬಂದಂಥವರು. ಎಲ್ಲ ಮಹಾತ್ಮರು ಬರುವುದು ಒಂದು ಜನರಲ್ಲಿ ಭಗವಂತನ ಬಗ್ಗೆ ಭಕ್ತಿಯನ್ನು ಜಾಗೃತಗೊಳಿಸುವುದು, ಎರಡನೆಯದು ಧರ್ಮದಲ್ಲಿ ಉಂಟಾಗಿರ್ತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡುವುದಕ್ಕಾಗಿ. ಹಾಗಾಗಿ ಅವರು ಉಪನಯನವನ್ನು ತಿರಸ್ಕರಿಸಿದ್ದು ಯಾಕೆ ಅಂತಂದ್ರೆ, ತಮ್ಮ ಅಕ್ಕ ನಾಗಲಾಂಬಿಕೆಗೂ ಕೂಡ ಅಂದ್ರೆ ಸ್ತ್ರೀಯರಿಗೂ ಸಮಾನತೆ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಇತ್ತು. ಆದ್ದರಿಂದ ಅವಳಿಗಿಲ್ಲದಂತ ಈ ಉಪನಯನ ಕಾರ್ಯ ನನಗೆ ಯಾಕೆ, ಬರೀ ಪುರುಷರಿಗೆ ಯಾಕೆ ಅಂತಕ್ಕಂಥ ಭಾವನೆಯನ್ನ ಮತ್ತು ಸಮಾಜದಲ್ಲಿರ್ತಕ್ಕಂಥ ಬೇರೆ ವರ್ಗಗಳಿಗೆ ಇಲ್ಲವಲ್ಲ ಅನ್ನೋದನ್ನ ಎಲ್ಲರಿಗೂ ಸಮಾನವಾಗಿದ್ದಂಥ ಮೂಲದಲ್ಲಿದ್ದದ್ದು ಎಲ್ಲರಿಗೂ ಇತ್ತು. ಆದರೆ ಅದು ಬರ್ತಾ ಬರ್ತಾ ಒಂದಷ್ಟು ಜನ ಸೇರ್ಕೊಂಡಿರ್ತಾರೆ. ಅವರು ಹೀಗೆ ದೋಷಗಳನ್ನು ಹರಡಿ ಬಿಡ್ತಾರೆ. ಆ ದೋಷಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಬಂದರು. ಹಾಗೆ ದೇವನ ಉಪಾಸನೆಯನ್ನ ಅವರು ಕೂಡಲ ಸಂಗಮನನ್ನ ಆರಾಧಿಸಿದರು. ಕೂಡಲ ಸಂಗಮದ ಹತ್ತಿರ ಬಸವಣ್ಣ ಬಾಗೇವಾಡಿಯಿಂದ ತಮ್ಮ ಅಕ್ಕನ ಜೊತೆಗೆ ಅಲ್ಲಿ ಕೂಡಲ ಸಂಗಮಕ್ಕೆ ಹೋದಾಗ ಅಲ್ಲಿ ಕೂಡಲ ಸಂಗಮನನ್ನ ಎಷ್ಟು ಹತ್ತು ಕರೆದು ಪ್ರಾರ್ಥನೆಯನ್ನ ಮಾಡಿಕೊಂಡ್ರು. ಮತ್ತೆ ಇಂದಿನ ದೇವರ ಬಗ್ಗೆ ಇರತಕ್ಕಂಥ ಹಲವಾರು ಜನ ದೇವರ ಬಗ್ಗೆನೇ ಅಶ್ರದ್ಧೆ ಬರುವ ರೀತಿಯಲ್ಲಿ ಮಾತನಾಡ್ತಾರೆ. ಬಸವಣ್ಣನವರ ವಚನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಗ್ರಹಿಸಿದರೆ ಅದರಲ್ಲಿ ಆಧ್ಯಾತ್ಮಿಕ ಮತ್ತು ತಾತ್ವಿಕ ನಿಲುವು ತುಂಬ ಇದೆ. ಅವುಗಳನ್ನು ನಾವು ಗ್ರಹಿಸಬೇಕು. ನಂಬರು ನೆಚ್ಚರು ಬರಿದೇ ಕರೆಯವರು, ನಂಬಲರಿಯದಿ ಲೋಕದ ಜನರು ಅಂತ. ನಮಗೆ ಭಗವಂತನ ನಂಬಿ ಕರೆಯುವುದೇ ಗೊತ್ತಿಲ್ಲ ಅನ್ನೋದನ್ನೇ ಹೇಳಿದರು. ಎಲ್ಲ ಮಹಾತ್ಮರು ಇದನ್ನೇ ಹೇಳಿದ್ದಾರೆ. ಆದರೆ ಈ ವಚನಗಳನ್ನು ನಾವು ಬಿಟ್ಟು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಬಸವಣ್ಣನವರ 2 ವಚನಗಳೇ ಸಾಕು. ಹಲವಾರು ವಚನಗಳಿದ್ದಾವೆ. ಎಲ್ಲ ವಚನಗಳಲ್ಲೂ ಒಂದೊಂದು ಅದ್ಭುತವಾದ ಸಂದೇಶ ಇದೆ. ಅವರ ಅತ್ಯಂತ ಪ್ರಸಿದ್ಧವಾದಂಥ ವಚನ, ಕಳಬೇಡ ಕೊಲಬೇಡ ಹೊಸೆ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನುರಿಸುವ ಪರ್ಯಂತ. ಒಂದೇ ವಚನ ಇಡೀ ಜನ್ಮಾಂತರಗಳವರೆಗೂ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅಂಥ ವಚನ ಇದೆ. ಆದರೆ ಅದನ್ನು ಪ್ರಾಕ್ಟೀಸ್ ಮಾಡೋಬಿಟ್ಟು ನಾವು ಬೇರೆಯವ್ರನ್ನ ಹಳೆಯುವುದು, ನಮ್ಮನ್ನು ಬಣ್ಣಿಸಿಕೊಳ್ಳೋದು, ಇದೇ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನು ಎರಡನೇದು ಇದು ಈ ಅದ್ಭುತವಾದ ವಚನ, ಭಗವಂತನನ್ನ ಯಾವ ರೀತಿ ಕರಿಬೇಕು ಅಂತ ನಂಬಿ ಕರಿಬೇಕು. ನಂಬಿ ಕರೆದರೆ ಓ ಎನ್ನನೇ ಶಿವ ಅಂತ ಅವರೇ ಕೇಳ್ತಾರೆ. ನಂಬಿ ಕರೆದರೆ ಓ ಎನ್ನನೇ ಶಿವ ಅಂತ ನಾವು ಯಾವತ್ತಾದ್ರೂ ಹಾಗೆ ಕರೆದಿದ್ದೇವ? ಹಾಗೆ ಕರೆದು ಆ ಸಪ್ತ ಗುಣಗಳನ್ನು ಹೇಳುವಂಥ ವಚನ, ಕಳಬೇಡ ಕೊಲಬೇಡ, ಆ ಗುಣಗಳನ್ನು ನಾವು ಜೀವನ ಪರ್ಯಂತ ಮಾಡೋದಕ್ಕೆ, ಪ್ರಾಯೋಗಿಕವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ನಂಬಿ ಭಗವಂತನನ್ನು ಕರೆಯುವುದನ್ನು ಮಾಡಿಕೊಂಡ್ರೆ ಇವೆರಡೇ ನಮ್ಮ ಇಡೀ ಜೀವನ ಪರ್ಯಂತ ಉದ್ಧಾರ ಆಗೋದಕ್ಕೆ ಸಾಕು. ಅದನ್ನು ಬಿಟ್ಟು ನಾವು ಬೇರೆ ಎಲ್ಲ ಆವಾಗಿನ ಕಾಲಧರ್ಮ, ಆವಾಗಿನ ಸಾಮಾಜಿಕ ಸ್ಥಿತಿಗತಿಗಳನ್ನ ಅವರು ಟೀಕಿಸಿದರು, ಅವುಗಳನ್ನು ಸರಿಪಡಿಸೋದಕ್ಕೆ ಪ್ರಯತ್ನಿಸಿದರು. ಅದೆಲ್ಲ ಸರಿ. ಆದರೆ ಇವತ್ತಿಗೂ ಅದೇ ಭಾವನೆಗಳಿಟ್ಟುಕೊಂಡು ನಾವು ನಮ್ಮಲ್ಲಿ ಸಂಘರ್ಷಗಳನ್ನು, ದ್ವೇಷಗಳನ್ನು ಹರಡುವುದಕ್ಕೆ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಎಲ್ಲರಿಗೂ ಅವರು ಸಮಾನವಾಗಿ ಹೇಳಿದರು. ಆ ಸಮಾನತೆ ಸಂದೇಶವನ್ನೇ ನಾವು ಜೀವನದಲ್ಲಿ ಅನುಷ್ಠಾನಕ್ಕೆ ತರೋದಕ್ಕೆ ಸಾಮಾಜಿಕವಾಗಿ ಹೊರಮುಖದಲ್ಲಿ ಪ್ರಯತ್ನ ಮಾಡಬೇಕು. ಅಂತರಂಗದಲ್ಲಿ ಈ 2 ವಚನಗಳ ಹೇಳುವಂಥ ಗುಣಗಳನ್ನು ನಾವು ಅರ್ಜಿಸಬೇಕು. ಮತ್ತು ಅವರು ಹೇಳಿದಾಗೆ ಲೋಕದವರು ಅಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವು ಸಂತೈಸಿಕೊಳ್ಳಿ, ನಿಮ್ಮ ಮನವು ಸಂತೈಸಿಕೊಳ್ಳಿ ಅಂತ ಹೇಳಿದಾರಲ್ಲ. ನಮ್ಮ ತನುವು ಸಂತೈಸಿಕೊಳ್ಳೋದಕ್ಕೆ, ಮನವು ಸಂತೈಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದರೆ ನಾವು ನಿಜವಾಗಲೂ ಬಸವೇಶ್ವರನ್ನ ನಾವು ಅನುಸರಿಸಿದಂತಾಗ್ತದೆ. ಅವರು ಸಮಾಜದಲ್ಲಿ ಧರ್ಮದಲ್ಲಿದ್ದಂಥ ದೋಷಗಳನ್ನು ತಿದ್ದುವುದಕ್ಕೆ ಯಾವ ಪ್ರಯತ್ನವನ್ನು ಮಾಡಿದರು ಅದನ್ನೇ ನಾವು ಮುಂದುವರಿಸೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ, ತಾತ್ವಿಕ ಹಿನ್ನೆಲೆಯಲ್ಲಿ, ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ. ಅವರು ಭಕ್ತಿ ಭಂಡಾರಿ ಅಂತ ಎನಿಸ್ಕೊಂಡಿದ್ದಾರೆ ಅಂದರೆ ನಾವು ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನಿಸೋಣ.